ಬಾ ಬಾ. ನೀನು ಸಿಗಲಿ ಅಂತ ಕಾಯ್ತಾ ಇದ್ದೆ. ಅವಾಗಿಂದಲೂ ನೋಡ್ತಾ ಇದ್ದೀನಿ ಎಲ್ಲಿ ಬರ್ತಾ ಇದೆಯಾ, ಎಲ್ಲಿ ಸಿಗ್ತೀಯಾ ಅಂತೇಳಿ. ಈಗ ಅಜ್ಜಿ ಮನೆ ಹತ್ರ ಹೋಗೋದಕ್ಕೆ ಸಿಕ್ತೆ ತಾನೇ? ಬಾ ಬಾ ಬಾ. ಶಾಂತಜ್ಜಿ ಮನೆ ಹತ್ರ ಹೋಗ್ತಾ ಇದ್ದಾಳೆ, ಶಾಂತಜ್ಜಿ ಮನೆ ಹತ್ರ ಬರ್ತಾ ಇದ್ದಾಳೆ. ಸಿಗ್ತಾಳೆ ಇವಾಗ, ಸಿಗ್ತಾಳೆ. ಸರಿಯಾಗಿ ಹೇಳ್ತೀನಿ. ನಮ್ಮ ಹುಡುಗನ್ ಏನಾದರೂ ಮಾತಾಡಿಸ್ಬಿಟ್ಟಿದ್ಯಾ, ನಮ್ಮ ಹುಡುಗನ ತಂಟೆಗೆ ಏನಾದರೂ ಬಂದುಬಿಟ್ಟಿದ್ಯಾ ಅಂದರೆ ಸರಿ ಹೋಗೋದಿಲ್ಲ ಅಂತೇಳಿ ವಾರ್ನಿಂಗ್ ಮಾಡ್ತೀನಿ ಅವಳಿಗೆ. ಇವಳು ಯಾರಪ್ಪ ಹಿಂಗೆ ನೋಡ್ತಾ ಇದ್ದಾಳೆ? ನನ್ನ ದುರು ಯಾಕನ? ಯಾಕೆ ಹಿಂಗೆ ನೋಡ್ತಾ ಇದ್ದಾಳೆ? ಲೇಡಿ ಲೇಡಿ ಬನ್ನಿ, ಲೇಡಿ ಇಲ್ಲಿ ಬನ್ನಿ. ನಿಮ್ಮನೆ ಕರಿತಾ ಇರೋದು, ಬನ್ನಿ ಲೇಡಿ. ನನ್ನ ಯಾಕೆ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಲೇಡಿ. ಏನಂತಂದರೆ ನೀನು ಅವಾಗಲೇ ನಮ್ಮ ಹುಡುಗನ ಜೊತೆ ಮಾತಾಡ್ತಿದ್ದಲ್ಲ, ಏನಕ್ಕೆ ಮಾತಾಡ್ತಾ ಇದ್ದೆ ನೀನು? ಏನೈತೆ ನಮ್ಮ ಹುಡುಗನ ಹತ್ರ ಮಾತಾಡೋ ಅಂಥದ್ದು? ಏನು ನಮ್ಮ ಹುಡುಗನ ಹತ್ರ ಏನು ಮಾತಾಡೋದು ನೀನು? ಏನು ಮಾತಾಡ್ತಾ ಇರೋದು ಅಂತ? ಯಾವ ಹುಡುಗ? ನಿಮ್ಮ ಹುಡುಗ? ಯಾರಮ್ಮ ನಿಮ್ಮ ಹುಡುಗ? ನಿಮ್ಮ ಹುಡುಗನ ಜೊತೆ ನಾನು ಏನಕ್ಕೆ ಮಾತಾಡೋಣ? ಅಯ್ಯೋ, ಇದೇನು ನೀವು ಯಾರು? ನೀವು ಯಾಕೆ ಬಂದು ನನಗೆ ಹಿಂಗೆ ಈ ರೀತಿ ಹೇಳ್ತಾ ಇದ್ದೀರಂತ ಗೊತ್ತಾಗ್ತಾ ಇಲ್ಲ. ಈ ಏನು ಹೇಳ್ತಾ ಇದ್ದೀರಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ಹುಡುಗ? ನಾನು ಯಾರ ಜೊತೆ ಮಾತಾಡಿದೆ? ಆವಾಗಲೇ ಮಾತಾಡಲಿಲ್ವಾ ಅಲ್ಲಿ ನೂತು ಅಂತೇಳಿ ನಿಮ್ಮ ಜಯಜ್ಜಿ ನೋಡ್ಕೊಂಡು ಬಂದಿದ್ದಲ್ಲ ಅಲ್ಲಿಗೆ? ಆವಾಗಲೇ ನೂತು ಅಂತೇಳಿ ಮಾತಾಡಿಸ್ತಲ್ಲ, ಅಲ್ಲಿ ನಿಂತ್ಕೊಂಡಲ್ಲ, ಮರದ ನೆರಳು ಚೆನ್ನಾಗೈತೆ ಇಲ್ಲಿ ಅಂತೇಳಿ ನಿಂತ್ಕೊಂಡಲ್ಲ, ಅವನ ಜೊತೆ ಮಾತಾಡ್ತಿದ್ನಲ್ಲ, ಅವನು ನಮ್ಮ ಹುಡುಗ. ನಾನು ಇಷ್ಟಪಡ್ತಾ ಇದ್ದೀನಿ ಅವನಿಗೆ. ನೀನು ಮಾತಾಡಿಸ್ಬೇಡ ಅವನ್ನ. ಅಯ್ಯೋ, ಆ ಹುಡುಗನ? ಅವರ ನಾನು ಅಲ್ಲಿಗೆ ಹೋಗಿದ್ದು ನಮ್ಮ ಅಜ್ಜಿ ಹುಡ್ಕೊಂಬರಕ್ಕೆ ಹೋದೆ. ನಮ್ಮ ಅಜ್ಜಿ ಇರಲಿಲ್ಲ, ಅದಕ್ಕೆ ಬಿಸಿಲಲ್ಲಿ ಹೋಗಿದ್ನ. ಒಂದು 5 ನಿಮಿಷ ನೆರಳ ನಿಂತ್ಕೊಂಡೆ. ಏನು ನಿಮ್ಮ ಹೆಸರು, ಏನು, ಯಾರು ಅಂತೇಳಿ ಎಲ್ಲ ಕೇಳಿದ್ರು. ನಾನು ಹಿಂಗೆ ಪುಣ್ಯಾಕ ಅವ್ರ ತಂಗಿ, ಪುಣ್ಯ ಇದ್ದಾರಲ್ಲ ಅವ್ರ ತಂಗಿ ಅಂತೇಳಿ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ. ಹಂಗೆಲ್ಲ ನಾನೇನೇನು ಮಾತಾಡಲಿಲ್ಲಪ್ಪ, ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ. ಒಂದು 5 ನಿಮಿಷ ನೆರಳಲ್ಲಿ ನಿಂತ್ಕೊಂಡು ಹೋಗೋಣ ಅಂತೇಳಿ ಅವರು ಮಾತಾಡಿಸ್ತಿದ್ರಲ್ಲ, ಅದಕ್ಕೆ ಮಾತಾಡಿದೆ ಅಷ್ಟೇ. ನಾನು ಮಾತಾಡಿಸಿ ನಾನೇನು ಮಾಡಿದೆ? ನಮ್ಮಿಂದ ಏನು ತೊಂದರೆ ಆಯಿತು ನಿಮಗೆ? ಅಲ್ಲ, ಏನು ತೊಂದರೆ ಆಗೋದೇನಿಲ್ಲ, ನೀನು ಮಾತಾಡಿಸ್ಬೇಡ ಅಷ್ಟೇ. ಯಾಕಂದರೆ ನಾನು ಇಷ್ಟಪಡ್ತಾ ಇರೋ ಹುಡುಗನ್ನ ಬೇರೆ ಇನ್ನೊಂದು ಹುಡುಗಿ ಬಂದು ಮಾತಾಡ್ಸಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು? ಅಲ್ಲ, ನೀನು ಇಷ್ಟಪಟ್ಟಿರೋ ಹುಡುಗನ್ನ ಇನ್ನೊಂದು ಹುಡುಗಿ, ಬೇರೆ ಹುಡುಗಿ ಬಂದು ಈಗ ನಾನೇ ಹೋಗಿ ಮಾತಾಡಿಸ್ತೀನಿ ಅಂತ ಅನ್ಕೋ, ನಗ್ತಾ ನಲಿತಾ ನುಲಿತಾ ಮಾತಾಡಿಸ್ತೀನಿ ಅಂತ ಅನ್ಕೋ, ನಾನೇ ಹೋಗಿ ನೀನು ಇಷ್ಟಪಟ್ಟಿರೋ ಹುಡುಗನ್ನ. ಆವಾಗ ನಿನಗೆ ಹೆಂಗೆ ಅನ್ನಿಸ್ಬೇಡ? ಅಲ್ಲ, ನಿನಗೆ ಹೆಂಗೆ ಅನಿಸುತ್ತೆ ಹೇಳು? ನಿನಗೆ ಹೆಂಗೆ ಅನಿಸುತ್ತೆ? ನೀನೇ ಅರ್ಥ ಮಾಡ್ಕೊ, ಸರಿನಾ? ನಾನೇನು ನಿನಗೆ ಬೈತಾ ಇಲ್ಲ, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಮಾತಾಡಿಸ್ಬೇಡ ಅಷ್ಟೇ, ಸರಿನಾ? ಮಾತಾಡಿಸ್ಬೇಡ. ಅಯ್ಯೋ ಅಮ್ಮ ತಾಯಿ, ನಾನೇನಂಥದ್ದು ಮಾತಾಡಿಲ್ಲ. ನೀನು ಬಂದು ನನಗೆ ವಾರ್ನಿಂಗ್ ಮಾಡೋ ಅಂಥದ್ದು ನಾನೇನಂಥ ಕೆಲಸ ಮಾಡಿಲ್ಲ. ಅಯ್ಯೋ, ಇನ್ನು ಇವತ್ತಿನ ಹುಡುಗನ ಮುಖ ನೋಡಿದ್ದೀನಿ, ನಾನು ಮಾತಾಡ್ಸಿದ್ದೀನಿ. ಏನೋ ನಮ್ಮ ಅಜ್ಜಿ ನೋಡ್ಕೊಂಬರಕ್ಕೆ ಹೋದೆ, ಮಾತಾಡ್ಸಿದ್ರು, ಮಾತಾಡಿದೆ ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ನೀನು ಹಂಗೆಲ್ಲ ತಿಳ್ಕೊಬೇಡ. ಹಂಗಂತಲೇನೆ ನಮ್ಮ ಹುಡುಗನ ಮೇಲೆ ಕಣ್ಣು ಹಾಕ್ಬಿಟ್ರೆ ನೀನು. ಅಯ್ಯೋ, ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ನಾನಮ್ಮ ಮಾತಾಡ್ಸಿಲ್ಲ, ಏನು ಹಂಗೆ ಮಾತಾಡ್ತಾ ಇದೀಯಾ? ಏನು ಮಾತಾಡ್ಸಿದ ಮಾತ್ರಕ್ಕೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ? ಹಂಗೆ ಹಿಂಗೆ ಅಂತಂದರೆ ಮನುಷ್ಯರನ್ನೇ ಮಾತಾಡ್ಸೋದು, ಏನು ದೆವ್ವಗಳನ್ನಲ್ಲ. ದೆವ್ವಗಳನ್ನ ಯಾರು ಮಾತಾಡ್ಸಲ್ಲ. ಅಲ್ಲ, ಏನು ತಿಳ್ಕೊಂಡಿದ್ಯಾ ನೀನು? ಮನುಷ್ಯರು ಮಾತಾಡ್ತಾರೆ. ಅಲ್ಲಿ ಹೋಗಿದ್ದೀನಿ, ನಮ್ಮ ಅಜ್ಜಿ ನೋಡ್ಕೊಂಡು ಅಂದಮೇಲೆ ಮನುಷ್ಯರು ಒಬ್ರು ನಿಂತ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನೇ ಮಾತಾಡ್ಸೋದು, ಅವ್ರನ್ನೇ ಕೇಳೋದು. ನಾನೇನಂತ ಮಾತಾಡಬಾರ್ದಿಲ್ಲದ ಮಾತಾಡಲಿಲ್ಲ. ಏನು ನೀನು ಒಬ್ಬನೇನಾ ಮಗ? ನಿಮ್ಮಮ್ಮ ಎಲ್ಲಿ? ಅವ್ರಂಗದೆಲ್ಲ ಯಾಕೆ ಕೇಳ್ತೀಯ ನೀನು? ಏನಕ್ಕೆ ಕೇಳ್ತೀಯ ನೀನು? ನಿಮ್ಮ ಹೆಸರು ತುಂಬ ಕ್ಯೂಟಾಗೈತೆ ಅಂತ ಹೇಳೋನಲ್ಲ ಅವನು, ನಮ್ಮ ಹುಡುಗ. ನನಗೆ ಹೇಳಿಲ್ಲ ಒಂದು ದಿವಸ, ಮುತ್ತು ನಿನ್ನ ಹೆಸರು ಕ್ಯೂಟಾಗೈತೆ ಅಂತ. ನನಗೆ ಹೇಳಿಲ್ಲ. ನಿನ್ನ ಹೆಸರು ಕ್ಯೂಟಾಗೈತೆ ಅಂತ ಹೇಳಿದ ತಕ್ಷಣ ನನಗೆ ಹೆಂಗಾಗ್ಬಿಡ ಹೇಳು? ನನಗೆ ಹೆಂಗಾಗ್ಬಿಡ ನೀನು ಹಂಗೆ ಹೇಳಿದ ತಕ್ಷಣ? ಕೇಳಿದೆ. ಏನಾಯ್ತು ಅದ್ರ ತಪ್ಪು? ನಾನೇನಂತ ಏನು ತಪ್ಪೈತೆ ಅಂತ ನೀನು ಹಿಂಗೆ ಮಾತಾಡ್ತಾ ಇದೀಯಾ? ಮಾತಾಡಿಸ್ಬೇಡ ಅಂತ ಹೇಳ್ತಾ ಇರೋದು. ಹೇಳಿದ ಅರ್ಥ ಮಾಡ್ಕೊ. ಸುಮ್ಮನೆ ನನ್ನ ಹತ್ರ ವಾದ ಮಾಡಬೇಡ, ಸರಿನಾ? ನೀನು ವಾದ ಮಾಡಬೇಡ. ನೀನು ಈ ಊರಾಳಲ್ಲ, ನಾನು ಈ ಊರಾಳು. ಅವನು ಈ ಊರನು, ಈ ಊರಿನ ಮಗ ಅವನು. ನೀನು ಈ ಊರಾಳಲ್ಲ, ಸರಿನಾ? ನೀನು ಅರ್ಥ ಮಾಡ್ಕೊ. ನಿನಗೇನು ಗೊತ್ತಿಲ್ಲ. ಗೊತ್ತಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ, ಸರಿನಾ? ನೀನು ಅರ್ಥ ಮಾಡ್ಕೊ. ಅರ್ಥ ಆಗ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಏನು ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ. ನನಗೆಲ್ಲ ಅರ್ಥ ಆಗ್ತೈತೆ, ನೀನು ಅರ್ಥ ಮಾಡ್ಕೊ ಫಸ್ಟು. ಮಾತಾಡ್ಸಿದ ತಕ್ಷಣ ಏನೂ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ? ಹೋಗು. ಏನಿಲ್ಲ ನೋಡು, ನಾನು ಹೇಳೋದು ಅರ್ಥ ಮಾಡ್ಕೊ. ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಏನಾದರೂ ನಮ್ಮ ಹುಡುಗನ ಮಾತಾಡ್ಸೋದಾಗಲಿ, ನಮ್ಮ ಹುಡುಗನ ಕಡೆ ನೋಡೋದಾಗಲಿ ಎಲ್ಲ ಮಾಡಿದಿ ಅಂದರೆ ಸರಿ ಹೋಗೋದಿಲ್ಲ. ಮಾತಾಡಿಸ್ಕೊಡ್ದು ಅಷ್ಟೇ ನೀನು. ಯಾಕೇನಾಯ್ತು? ಏನಂತೆ ಹೇಳ್ದು? ಯಾಕೆ ನನ್ನ ತಂಗಿ ಮೇಲೆ ಜೋರು ಮಾಡ್ತಾ ಇದೆಯಾ? ಅದೇ ನೀನು ಅವಾಗಲೇ ಜಯಜಿನ್ ಕರ್ದಾ, ಅಲ್ಲಿ ರಂಜು ಆಂಟಿ ಮನೆ ಹತ್ರ, ಭೂಮಿ ಆಂಟಿ ಮನೆ ಹತ್ರನ ಇರುತ್ತೆ ಅಂತ ಹೇಳಿ ನೀನು ಹೇಳ್ದಲ್ಲ, ಅದಕ್ಕೆ ಹೋಗಿದ್ದೀನಿ. ಅವ್ರು ಮಾತಾಡ್ಸಿದ್ರು. ಯಾರು? ರಂಜು ಆಂಟಿ ಭೂಮಿ ಆಂಟಿ ಮಗನೋ ಏನೋ ಅಂತಲ್ಲ,
ಅವರು ಯಾರೋ ನೂತು ಅನ್ನೋರು ಮಾತಾಡ್ಸಿದ್ರು, ಮಾತಾಡಿದೆ. ಅದಕ್ಕೆ ನಮ್ಮ ಹುಡುಗನ ಹತ್ರ ಏನಕ್ಕೆ ಮಾತಾಡ್ತಾ ಇದೆಯಾ ನೀನು, ನಮ್ಮ ಹುಡುಗನ ಹತ್ರ ಯಾಕೆ ಮಾತಾಡೋದು ಅಂತೇಳಿ ಇವಾಗ ಬೈಯೋದಕ್ಕೆ ಬಂದಿದ್ದಾಳೆ. ನೋಡಾಕ ಯಾರನ್ನ ಕಂಡರೆ ಏನು ಅನ್ಕಮ್ಮನ, ಯಾಕೆ ಯಾಕೆ ಮಾತಾಡ್ಸಿದ್ರೆ ಏನಾಗುತ್ತೆ? ಬಾ ಹೋಗೋಣ, ಭೂಮಿ ಅಕ್ಕನ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾರೆ ಹೋಗೋಣ. ಮಾತಾಡಿಸ್ಬಾರ್ದು ಅಷ್ಟೇನೆ. ಇಲ್ಲೋಡಕ್ಕ, ನಾನು ಇಷ್ಟಪಡ್ತಾ ಇದ್ದೀನಿ ನೂತು, ನನ್ನ ಹುಡುಗ, ನಾನು ಅವನ್ನ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೇನೆ ನನಗೆ ಬೇರೆ ಹುಡುಗಿನ ಮಾತಾಡಿಸ್ತಾ ಇರೋದನ್ನ ನೋಡಿ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅವಳಿಗೆ ಮಾತಾಡಿಸ್ಬೇಡ ಕಣಮ್ಮ, ನೂತು ನಾನು ಇಷ್ಟಪಡ್ತಾ ಇದ್ದೀನಿ, ನೀನು ಮಾತಾಡಿಸ್ಬೇಡ ಅಂತ ಹೇಳೋದು ತಪ್ಪ? ನಾನು ಹೇಳೋದು ತಪ್ಪ? ತಪ್ಪೇ ನೀನು ಹೇಳ್ತಾ ಇರೋದು, ತಪ್ಪೇನೆ. ನೀನು ಇಷ್ಟಪಡ್ತಾ ಇದ್ರೆ ಅವಳು ಮಾತಾಡಿಸ್ಬಾರ್ದು ಅಂತ ಏನಾದರೂ ಹೋಯ್ತಾ? ಹಾಂ, ನೀನು ಇಷ್ಟಪಡ್ಕೊ, ನೀನು ಇಷ್ಟಪಡು, ಯಾರು ಬೇಡ ಅಂತಂದ್ರು. ಹಾಂ, ಇಷ್ಟಪಡ್ಕೊಂಡು ನಿನ್ನ ಪಾಡಿಗೆ ನೀನು ಇರು. ಆದ್ರೆ ಅವಳೇನಾದ್ರು ಮಾತಾಡಲ್ಲ, ಮಾತಾಡ್ಸಿದ್ರೆ ಏನಾಗುತ್ತೆ? ಏನೀಗ ನಿನ್ನ ಮದುವೆ ಆಗಿದ ತಕ್ಷಣ ಯಾರನ್ನೂ ಮಾತಾಡಿಸ್ದಂಗೆ ಊರಾಗೆ ಯಾರನ್ನೂ ಮಾತಾಡ್ಸಂಗೆ ಅವ್ನೊಬ್ಬನೇ ಇರೋಕ್ಕಾಗತ್ತಾ? ಏಯ್ ಹೋಗು, ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ? ಮಾತಾಡ್ಸೆ, ಇನ್ನೂ ಜೋರಾಗಿ ಮಾತಾಡ್ಸಿ ಹೇಳ್ತೀನಿ. ಇವಳೆ ಇಲ್ಲೋಳಿಲಿ, ಅವನ್ನ ಇನ್ನೂ ಜೋರಾಗಿ ಮಾತಾಡ್ಸ ನೂತನ್ನ. ಇನ್ನೂ ಚೆನ್ನಾಗಿ ಹೋಗ್ತೈತೆ ಪುಣ್ಯ ಅಕ್ಕ. ಭೂಮಿ ಅಕ್ಕ ನೆನ್ನೆ ಸಹ ವಾರ್ನಿಂಗ್ ಮಾಡೈತೆ ನನ್ನ ಮಗನ ಮಾತಾಡಿಸ್ಬೇಡ ಅಂತ. ಇವಾಗ ನೋಡಿ ಹಿಂಗೆ ಬಂದು ಮಾತಾಡ್ತಾ ಇದ್ದಾಳೆ. ಇವಳಿಗೆ ಇನ್ನೆಷ್ಟು ಧೈರ್ಯ ಇರಬೇಡ. ಮಾತಾಡ್ಸಿದ್ರೆ ಏನಾಗುತ್ತೆ? ಮಂದಾರ, ಏನು ಮಾತಾಡಿದೆ ನೀನು ಅವನ ಹತ್ರ? ಏನಿಲ್ಲ ಕಣೆ ಅಕ್ಕ, ಓದ್ನಾ ನಮ್ಮ ಅಜ್ಜಿ ಬಂದಿತ್ತಾ ಇಲ್ಲಿ ಅಂತ ಕೇಳಿದೆ. ಇಲ್ಲ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ, ನೀವು ಯಾವ ಊರು ಏನು ಯಾರು ಎತ್ತ ಅಂತ ಮಾತಾಡ್ಸಿದ್ರು. ಮಾತಾಡಿದೆ, ನನ್ನ ಹೆಸರು ಮಂದಾರ ಅಂತಂದೆ. ತುಂಬ ಚೆನ್ನಾಗೈತೆ ಹೆಸರು ಅಂತ ಹೇಳಿದ್ರು. ಅದಕ್ಕೆ ನಾನು ಏನಂದೆ, ನಮ್ಮ ಅಜ್ಜಿ ನೋಡ್ಕೊಂಡು ಬಂದಿದ್ದೆ ಅಂತಾನೆ. ಇಲ್ಲ ಅಂತಂದರು. ಅದಕ್ಕೆ ನಾನು ನೆರಳು ಚೆನ್ನಾಗೈತಪ್ಪ ಅಂತೇಳಿ, ನನಗೆ ಬಿಸಿಲಲ್ಲಿ ಬಂದು ಸುಸ್ತಾಗ್ಬಿಟ್ಟಿತ್ತ. ಅದಕ್ಕೆ ಒಂದು 5 ನಿಮಿಷ ಅಲ್ಲಿ ಮರದ ನೆರಳು ಚೆನ್ನಾಗಿತ್ತು ಅಂತ ನಿಂತ್ಕೊಂಡು ಅವ್ರ ಜೊತೆ ಮಾತಾಡಿದೆ ಅಷ್ಟೇ ಅಕ್ಕ. ನಾನು ಇನ್ನೇನು ಮಾತಾಡಲಿಲ್ಲ. ಅದಕ್ಕೆ ಇವಳು ತಪ್ಪಾಗಿ ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ, ಇವಳು ಯಾರಪ್ಪ ಇವಳು, ಇಂಥವಳು ಅಂಥವಳೇನೆ. ಆ ಹುಡುಗ ಮಾತಾಡಿಸ್ಲಿಲ್ಲ ಅಂದ್ರೂ ಆ ಹುಡುಗನ ಹಿಂದೆ ಬಿದ್ದವಳೆ. ಪುಣ್ಯಕ್ಕ, ಇದನ್ನ ಭೂಮಿ ಅಕ್ಕನ ಹತ್ರ ಹೇಳು, ಅವಾಗ ಸರಿಯಾಗಿ ಜಾಡ್ಸುತ್ತೆ. ಅಲ್ಲ, ಇವಳು ಬಂದು ಇಲ್ಲಿ ವಾರ್ನಿಂಗ್ ಮಾಡೋ ಅಂಥದ್ದೇನು? ಇವಳು ಏನು ಹೇಳ್ಬೇಕು ಆ ಹುಡುಗಿಗೆ? ಹೋಗಿ ಮಾತಾಡ್ಸು, ಇನ್ನೂ ಜೋರಾಗಿ ಮಾತಾಡ್ಸೆ ಮಂದಾರ, ಜೋರಾಗಿ ಮಾತಾಡ್ಸು. ನೋಡಿ ಇವ್ರು ಹೆಂಗೆ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಇದ್ದೀರಾ. ನಾನು ಹೇಳೋದ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಅರ್ಥ ಆಗೋದಾದ್ರೆ ನೀವು ಹಿಂಗೆ ಮಾತಾಡ್ತಿರ್ಲಿಲ್ಲ. ನಾನು ಹೇಳ್ತಾ ಇರೋದೇನು ನೀವು ಅರ್ಥ ಮಾಡ್ಕೊಳ್ರಿ. ನೀರೇ ಸಾಕು. ಅವಳು ಮಾತಾಡ್ಸಿದ್ರೆ ಏನೇ ಆಗುತ್ತೆ? ಏನಾಗುತ್ತೆ ಅವಳು ಮಾತಾಡ್ಸಿದ್ರೆ ಅಂತ? ಅವನೇನಾದ್ರೂ ಅವಳು ಮಾತಾಡಿಸ್ಲಿಲ್ಲ ಅಂದಿದ್ರೆ ಅವಳು ಮಾತಾಡ್ತಿರ್ಲಿಲ್ಲ. ಅವನು ಮಾತಾಡ್ಸಿದ್ದಾನೆ ಅಂದಮೇಲೆ ಮಾತಾಡಬೇಕು. ಮನುಷ್ಯರೇ ಮಾತಾಡೋರು. ಇವಳಿಗೆ ಭಾರಿ ಜಂಬ ಐತೆ. ಮಾತಾಡ್ಸೆ ಮಂದಾರ, ಹೇಳ್ತಾ ಇದ್ದೀವಲ್ಲ, ಇನ್ನೂ ಜೋರಾಗಿ ಮಾತಾಡ್ಸು. ಮಾತಾಡಿಸ್ಲಿ, ಅವಾಗ ಹೇಳ್ತೀನಿ. ಇವಳೇನಾದ್ರೂ ಇನ್ನೊಂದ್ಸತಿ ನಮ್ಮ ಹುಡುಗನ ಮಾತಾಡಿಸ್ಬಿಟ್ಟಿದ್ದಾಳೆ ಅಂತಂದ್ರೆ ಅವಾಗ ಹೇಳ್ತೀನಿ, ಇವಾಗ ಹೇಳಲ್ಲ ನಾನು. ಮಾತಾಡಿಸ್ತಾಳೆ ಕಣೆ, ಅದೇನು ಮಾಡ್ತೀಯ ಮಾಡೇ ನೋಡೋಣ. ಮಾತಾಡಿಸ್ತಾಳೆ ಕಣೆ, ಮಾತಾಡಿಸ್ತಾಳೆ. ನನ್ನ ತಂಗಿ ನಾನೇ ಹೇಳ್ತೀನಿ ಮಾತಾಡ್ಸು ಅಂತ. ಅದೇನು ಮಾಡ್ತೀಯ ಮಾಡ್ಕೊ ಹೋಗು. ಮಾತಾಡಿಸ್ಲಿ, ಅವಾಗ ಹೇಳ್ತೀನಿ. ಇವಳಿಗೆ ಗ್ರಾಚಾರ ಬಿಡಿಸ್ತೀನಿ. ಹೋಗೆ, ಕಂಡಿದ್ದೀನಿ ಹೋಗೆ. ಓಹೋ, ಎಷ್ಟು ಜೋರು ಮಾಡ್ತಾ ಇದ್ದಾಳೆ ನೋಡು. ನಾನು ಸುಮ್ಮನೆ ಹೋಗ್ತಾ ಇದ್ದು, ನನಗೆ ಶಾಕ್ ಆಗ್ಬಿಡ್ತು. ನಮ್ಮ ಹುಡುಗನ ಯಾಕೆ ಮಾತಾಡಿಸ್ತಾ ಇದೆಯಾ ನೀನು ಅಂತೇಳಿ ಇದು ಮಾಡ್ಬಿಟ್ಲಾ. ನನಗೆ ಯಾಕಪ್ಪ ನನಗೆ ಅದು ಮತ್ತೆ ಹೋಗ್ಬಿಟ್ಟೈತೆ ಅಕ್ಕ. ಶಾಕ್ ಆದಂಗೆ ಆಗ್ಬಿಡ್ತು ನನಗೆ. ರೀತಾತೆ ಹೇಳ್ತಿತ್ತು, ನೆನ್ನೆ ಭೂಮಿ ಸರಿಯಾಗಿ ಗ್ರಾಚಾರ ಬಿಡಿಸಿದ್ಲಂತೆ ಇವಳಿಗೆ ಅಂತೇಳಿ ನನಗೆ ಹೇಳ್ತಿತ್ತು. ಅಲ್ಲ ನೋಡಿ, ಎಷ್ಟಿರ್ಬೇಡ ಇವಳಿಗೆ. ಅಲ್ಲ ಪಾಪ, ನಾನು ಅಜ್ಜಿ ಇರ್ಬೇಕು ಹೋಗಮ್ಮ ಅಲ್ಲಿ ಕರ್ದು ಬಾ ಅಂತ ನಾನು ಕಳಿಸಿದ್ದೀನಿ. ಅಲ್ಲಿ ಪಾಪ ಯಾಕೋ ಅಳ್ತಾ ಇದ್ಲು. ಅದಕ್ಕೆ ನಾನು ಇಲ್ಲಿ ಇವಳಿಗೆ ಸ್ವಲ್ಪ ಕೆಲಸ ಇರುತ್ತೆ ಅಂತೇಳಿ ನಾನೇನು ಕೆಲಸ ಮಾಡೋಂಗಿಲ್ಲ ಅಂತೇಳಿ ನಮ್ಮ ಅಮ್ಮಯ್ಯ ಇವಳನ್ನ ಹೋಗಮ್ಮ ಅಲ್ಲೇ ಇರು ಅಂತ ಹೇಳಿ ಕಳಿಸ್ತು. ನೇನಲ್ಲಿ ಅದಕ್ಕೆ ಐತೆ, ನಮ್ಮ ಸ್ನೇಹ ಅದಕ್ಕೆ ಐತೆ, ನೇನಂತ ಕೆಲಸ ಏನಿರಲ್ಲ ನಮ್ಮ ಮನೆಗೆ, ಅಲ್ಲಿಗೆ ಹೋಗಮ್ಮ. ಬಾಣ್ತಿ ಮನೆ ಬೇರೆ ಸ್ವಲ್ಪ ಕೆಲಸ ಇರುತ್ತೆ, ಅಜ್ಜಿ ಕೈಲೂ ಆಗಲ್ಲ, ಅಲ್ಲಿ ದೊಡ್ಡಮ್ಮನ ಕೈಲೂ ಆಗಲ್ಲ, ಚೈತ್ರ ಅದಕ್ಕೆ ಕೈಲೂ ಆಗಲ್ಲ ಅಂತೇಳಿ ಕಳಿಸ್ತು ನಮ್ಮಮ್ಮ. ಅವ್ರನ್ನೆಲ್ಲ ಪಾಪ ಅವ್ರ ಮನೆಗೆ ಗೊತ್ತಲ್ಲ ನಮ್ಮಮ್ಮಗೆ, ಅವ್ರ ಮನೆ ಪರಿಸ್ಥಿತಿ ಏನು ಅಂತ ನಮ್ಮ ಮನೆಗೆಲ್ಲ ಗೊತ್ತಿರೋದಕ್ಕೇನೆ ಹೋಗಂತ ಕಳಿಸೈತೆ. ಅದಕ್ಕೆ ಅವಳು ಹಿಂಗೆ ಮಾತಾಡಿದ್ರೆ, ಅಲ್ಲ ಇವಳಿಗೆ ಎಷ್ಟು ಇರಬೇಡ ನೋಡು ಅಹಂಕಾರ. ಹಿಂಗೆಲ್ಲ ಮಾತಾಡ್ತಾ ಇದ್ದಾಳಲ್ಲ. ಅಲ್ಲ, ಇವಳ್ದು ಎಷ್ಟೈತೆ ಅಷ್ಟು ನೋಡ್ಕೋಬೇಕಪ್ಪ. ಅಂಥದ್ರಾಗೆ ಅವನು ಮಾತಾಡಿಸ್ಬೇಡ ಅಂತೇಳಿ ಇವಳಿಗೆ ಹೇಳೋ ಅಂಥ ಅಧಿಕಾರ ಏನೈತೆ? ನನಗೆ ಶಾಕ್ ಆದಂಗೆ ಆಗ್ಬಿಡ್ತು ಕಣೆ ಅಕ್ಕ. ಅಯ್ಯಪ್ಪ, ಅವ್ರು ಹಂಗೆ ಹೇಳ್ತಾ ಇರೋದು ನೋಡಿ, ಏನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನಿಸ್ಬಿಡ್ತು ನನಗೆ. ಜೋರಾಗಿ ಮಾತಾಡ್ಸು. ಭೂಮಿ ಅಕ್ಕನ ಇವಳನ್ನ ಕಂಡ್ರೆ ಆಗಲ್ಲ. ಭೂಮಿ ಅಕ್ಕನಿಗೆ ಇವಳನ್ನೇನಕ್ಕೆ ಅವ್ನು ಮದುವೆ ಆಗ್ತಾನೆ, ಇದು ಬರೀ ಆಸೆ ಪಡ್ತಾ ಐತೆ ಅಷ್ಟೇ. ಇದಕ್ಕೆ ಆಸೆ ಪಡೋದಕ್ಕೆ ಎಲ್ಲಿ ಅಂತ ಯೋಗ್ಯತೆ ಐತೆ? ಈ ಅಕ್ಕ ತಂಗಿಯವ್ರಿಬ್ರು ಒಳ್ಳೆಯವರಲ್ಲ. ಆ ಭೂಮಿ ಅಕ್ಕನಿಗೆ ಅವ್ರ ಅಕ್ಕನ ಬುದ್ಧಿ ಎಲ್ಲ ಗೊತ್ತೈತೆ. ಏನಂತಂದ್ರೆ ಆ ಭೂಮಿ ಅಕ್ಕ ನಂಬೋದಿಲ್ಲ, ಯಾರು ಏನೇ ಹೇಳಿದ್ರು ನಂಬಲ್ಲ. ಅದೇ ಮತ್ತೆ ಎಲ್ಲರಿಗೂ ಗೊತ್ತಿರೋದೇನೆ. ಭೂಮಿ ಅಕ್ಕ ಅವರು ತುಂಬ ಒಳ್ಳೆಯವರು, ಹೆಂಗೋ ಚೆನ್ನಾಗಿದ್ದಾರೆ. ಅವ್ರ ಮನೆ ಆಡೋಕೆ ಅವರು ರಂಜು ಅಕ್ಕ ಆಗಲಿ, ಭೂಮಿ ಅಕ್ಕ ಆಗಲಿ, ಎಲ್ಲರೂ ಹೊಂದಾಣಿಕೆಯಿಂದ ಚೆನ್ನಾಗಿದ್ದಾರೆ ಅವ್ರ ಮನೇಲಿ ಎಲ್ಲರೂ. ಅವರು ಕೆಲಸದಲ್ಲಿರೋದ್ರಿಂದ ಜಮೀನು ತಗೊಂಡು ಅಡಿಕೆ ಗಿಡ ಅದು ಇಕ್ಸಿ ಎಲ್ಲ ತೋಟ ಎಲ್ಲ ಮಾಡಿದ್ದಾರೆ. ದಾಳಿಂಬೆ ತೋಟ, ಅಡಿಕೆ ತೋಟ ಎಲ್ಲ ಮಾಡಿದ್ದಾರೆ. ಅವ್ರು ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಹೊಂದಾಣಿಕೆಯಿಂದನ. ಇಂಥವಳನ್ನೇನಕ್ಕೆ ಅವ್ರು ಮದುವೆ ಮಾಡ್ಕೊಂಬರ್ತಾಗ. ಅಲ್ಲ, ಎಷ್ಟು ಇದನ್ನು ಮಾಡ್ತಾಳೆ ನೋಡವಳು. ಅಬ್ಬಾ ಭಾರಿ ಇದನ್ನು ಮಾಡ್ತಾ ಇದ್ದಾಳೆ. ನೋಡಿದ್ರಲ್ಲ ವೀಕ್ಷಕರೇ,
ನನ್ನ ತಂಗಿಗೆ ಬಂದು ಆರ್ನಿಂಗ್ ಮಾಡ್ತಾ ಇದ್ದಾಳೆ, ನೀನು ಅವನು ಮಾತಾಡಿಸ್ಬೇಡ ಅಂತ ಇವಳಿಗೆ ಇಷ್ಟಿರಬೇಡ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.